ರೈಟ್ ಸೈಡಲ್ಲಿ ಆರ್ಚ್ ಇದೆ. ಆ ಆರ್ಚ್ ಹತ್ರನೇ ದೇವಸ್ಥಾನ ಇದೆ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು. ನಂಗೆ ಗಾಡಿ ತೊಗೊಂಡಿದ್ದ ತಕ್ಷಣ ಯಾರು ನಮ್ಮವರು ಅಂತ ಅಂದ್ಕೊಂಡು ಅವರೇ ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಕೇರ್ ಮಾಡಲ್ಲ ಅಂದಾಗ ಅವರೆಲ್ಲ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಲ್ಲೇ ಪೂಜೆ ಮಾಡಿಸೋದು. ಪೂಜಾರಿ ಇಲ್ವೇನು? ಎಲ್ಲ ಒರೆಸ್ತವ್ರಲ್ಲ ರೀ. ಈಗೇನ್ ಮಾಡ್ತಾನೆ ನಿಮ್ಮ ಹೀರೋ? ಹರ ಹರ ಮಹಾದೇವ್. ನಮಸ್ಕಾರ ಬಾಯ್ಸ್, ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಸೊ ಈ ವ್ಲಾಗು ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಯಾಕಪ್ಪ ಅಂದರೆ ಗಾಡಿ ತೊಗೊಂಡು 1 ವರ್ಷ ಆಯಿತು. ಇದೇ ನನ್ನ ರಾಕಿ. ಜೂನ್ 30ನೇ ತಾರೀಕು ತೊಗೊಂಡಿದ್ದು 2023 ಇವತ್ತು 1 ವರ್ಷ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಎದ್ದಿದ ತಕ್ಷಣ ಗಾಡಿಗೆ ತುಂಬ ದಿನ ಆಗಿತ್ತು ಸ್ನಾನ ಮಾಡಿಸಿ. ಸೊ ಅದಕ್ಕೆ ಶಾಂಪು ಹಾಕಿ ಸ್ನಾನ ಮಾಡಿಸಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಕ್ಕೆ ರೆಡಿ ಮಾಡಿಕೊಂಡೆ. ಸೊ ನಾನು ಹೇಗೆ ಗಾಡಿ ತೊಗೊಂಡೆ ಮತ್ತು ಎಲ್ಲಿ ತೊಗೊಂಡೆ ಅಂತ ನಿಮ್ಗೆ ಹೇಳ್ತೀನಿ, ಬನ್ನಿ. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಹೇಳೋದಾದರೆ, ನಾವು ಫಸ್ಟ್ ಹೋಗಿದ್ದು ರಾಜರಾಜೇಶ್ವರಿ ನಗರಗೆ. ವೆಡ್ನೆಸ್ಡೇ ಅನಿಸುತ್ತೆ. ಗಾಡಿ ನೋಡ್ಕೊಂಬರೋಣ ಬಾ ಅಂತ ಕಾಲೇಜಲ್ಲಿ ಇರ್ತೀವಿ. ಸಡನ್ನಾಗಿ ಕಾಲೇಜ್ ಬಿಟ್ಟಿದ ತಕ್ಷಣ ಮಜಾ ಈ ಥರ ಗಾಡಿ ನೋಡ್ಕೊಂಡು ಬರೋಣ ಬಾ ಅಂತ ಹೇಳ್ಬಿಟ್ಟು ನಾನು ನನ್ನ ಫ್ರೆಂಡ್ಸು ಒಂದು 4 ಜನ, ಒಂದೇ ಗಾಡಿ 4 ಜನ ಹೋಗ್ತೀವಿ. R15 ನೋಡ್ಕೊಂಬರೋಣ ಅಂತ. ರಾಜರಾಜೇಶ್ವರಿ ನಗರಲ್ಲಿರೋ ಚಂದನ್ ಮೋಟರ್ಸ್ ಅಂತ ಇದೆ, ಗೊತ್ತಿರುತ್ತೆ, ಹೆಸ್ರು ಕೇಳಿರ್ತೀರ. ಆ ಶೋರೂಮ್ಗೆ ಹೋಗ್ತೀವಿ. ಅಲ್ಲಿ ನೋಡ್ತೀವಿ. ಹೋಗಿ ಅವರು ಇನ್ಶೂರೆನ್ಸ್ ಎಲ್ಲ ಸೇರಿ 2,48,000 ಏನೋ ಆಗುತ್ತೆ. ಅಂದರೆ ಅದು 5 ಇಯರ್ಸ್ಗಿರುತ್ತೆ ಇನ್ಶೂರೆನ್ಸು. ಇದು 3 ಇಯರ್ಸ್ಗೆ ಅಷ್ಟೇ ಈ ಗಾಡಿ. ಅಂದರೆ ಶೋರೂಮಲ್ಲಿ, ಬೇರೆ ಶೋರೂಮಲ್ಲಿ ತೊಗೊಂಡ್ವಿ ನಾವು. ಸೊ ನನ್ನ ಹತ್ರ 2.5 lakhs ಇತ್ತು. ಎಲ್ಲ ದುಡ್ಡು ಅದರಲ್ಲೇ ಹೋಗುತ್ತಲ್ಲ, ಇನ್ನು ಉಳಿಯೋದೇ 2,000. ಆಕ್ಸರೀಸ್ಗೆಲ್ಲ ಏನು ಮಾಡಲಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ತೊಗೊಳ್ಲಿಲ್ಲ. ಸೊ ಸೀದಾ ಅಂಬೇಡ್ಕರ್ ಕಾಲೇಜ್ ಹತ್ರ ಬಂದ್ವಿ. ಅಂದರೆ ಕೆನ್ಗುಂಟೆ ಸರ್ಕಲ್ ರೈಟು, ಅಲ್ಲಿ ಅಂಬೇಡ್ಕರ್ ಕಾಲೇಜ್ ಇದೆ. ಅದ್ರ ಆಪೋಸಿಟೇ ಒಂದು ಚಿಕ್ಕದಿದೆ ಚಂದನ್ ಮೋಟಾರ್ಸ್. ಅಷ್ಟು ದೊಡ್ಡದೇನಿಲ್ಲ, ಚಿಕ್ಕದೊಂದು ಯಮಹಾ ಶೋರೂಮ್ ಇದೆ. ಸೊ ಅಲ್ಲಿ ಹೋಗ್ತೀವಿ. ಅಲ್ಲಿ 2.42 ಆನ್ಲೈನಲ್ಲಿ ಎಷ್ಟು ಅಂದರೆ ಬೈಕ್ ವಾಲೆಯಲ್ಲಿ ನೋಡಿದ್ವಿ, ಅದರಲ್ಲಿ ಎಷ್ಟಿದೆಯೋ ಅಷ್ಟೇ ಪ್ರೈಸ್ ತೋರಿಸ್ತು. ಸೊ ಅಲ್ಲೇ ಹೋಗ್ಬಿಟ್ಟು ಬುಕ್ ಮಾಡ್ತೀವಿ. 500 ರೂಪಾಯಿ ಕೊಟ್ಬಿಟ್ಟು ಜಸ್ಟ್ ಬುಕ್ ಮಾಡ್ತೀವಿ. ಆ್ಯಂಡ್ ನನಗೆ ಫ್ರೈಡೇ ಅಷ್ಟರಲ್ಲಿ ಬೇಕಿತ್ತು. ಫ್ರೈಡೇನೇ ಬೇಕಿತ್ತು ನನಗೆ, ಬೇರೆ ದಿನ ಬೇಕಾಗಿರಲಿಲ್ಲ. ಸೊ ಫ್ರೈಡೇ ಬೇಕಾಗಿರೋದ್ರಿಂದ ನಾವು ಮೊದಲೇ ಕೇಳಿದ್ವಿ. ವೆಡ್ನೆಸ್ಡೇ ಹೋಗಿದ್ವಲ್ಲ, ನಾವು ಮೊದಲೇ ಕೇಳಿದ್ವಿ 2 ಡೇಸಲ್ಲಿ ನಮಗೆ ಬೇಕು, ಸಿಗುತ್ತೆ, ತರಿಸ್ಕೊಡ್ತೀವಿ ಅನ್ನೋದಾದರೆ ನಾವು ಬುಕ್ ಮಾಡ್ತೀವಿ, ಇಲ್ಲ ನಾವು ಬೇರೆ ಶೋರೂಮ್ಗೆ ಹೋಗ್ತೀವಿ ಅಂತ. ಅಲ್ಲಿ ವೈಟ್ ಕಲರ್ ಅವೈಲಬಲ್ ಇತ್ತು ಮತ್ತು ರೆಡ್ ಕಲರ್ ಅವೈಲಬಲ್ ಇತ್ತು. ಬ್ಲೂ ಇರಲಿಲ್ಲ. ತರಿಸ್ಕೊಡ್ಬೇಕು ಅಂತ ಹೇಳಿದರು. ತರಿಸ್ಕೊಡ್ತೀನಿ ಅಂದರೆ ಬುಕ್ ಮಾಡ್ತೀನಿ ಮೇಡಮ್, ಇಲ್ಲ ಅಂದರೆ ಆಗಲ್ಲ ಅಂತ ಹೇಳಿದ್ವಿ. ನಾನು ಕೊಡಲ್ಲ. ಅವ್ರು ಚೆನ್ನಾಗಿ ಕಮ್ಯುನಿಕೇಟ್ ಮಾಡಿದ್ರು. ಇಲ್ಲ ತರಿಸ್ಕೊಡ್ತೀನಿ ಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲಿ ಬುಕ್ ಮಾಡಿದ್ವಿ. ಆಮೇಲೆ ಫ್ರೈಡೇ ಹೋಗ್ಬಿಟ್ಟು ಫುಲ್ ಕ್ಯಾಶ್ ಕೊಟ್ಟು ಗಾಡಿ ತೊಗೊಂಡು ಬಂದ್ವಪ್ಪ. ನನಗೆ ಭಾಳ ಸಂತೋಷ ಆಯ್ತು ಅವತ್ತು, ಭಾಳ ಸಂತೋಷ ಆಯಿತು. ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು ಸಂತೋಷ ಆಯ್ತು ಅವತ್ತು, ನಾನು ರೆಕ್ಕೆ ಕಟ್ಟಿ ಹಾರುವಷ್ಟು. ಸೊ ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ನಾನು ಗಾಡಿ ತೊಗೊಂಡಿದ್ದು ಶುಕ್ರವಾರ. ಆ್ಯಂಡ್ ಅವತ್ತು ನಾನು ಫಸ್ಟ್ ಗಾಡಿ ತೊಗೊಂಡ್ಮೇಲೆ ನಾನು ಪೂಜೆ ಮಾಡಿಸಿದ್ದು ದೇವ್ರು ಬಂದು ಕಣ್ಣಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಇದೆ. ನಮ್ಮ ಮನೆಯಿಂದ ಒಂದು 6 ಕಿಲೋಮೀಟ್ರೇನೋ. ಸೊ ಇವಾಗಲೂ ಅಲ್ಲೇ ಹೋಗ್ತಾ ಇದ್ದೀವಿ. ಪೂಜೆ ನಾನು ಬೇರೆ ಕಡೆ ಮಾಡಿಸ್ತಿದ್ದೀನಿ, ಇಲ್ಲಿ ಜಸ್ಟ್ ಕೈ ಮುಕ್ಕೊಂಡು ಹೋಗೋಣ ಅಂತ. ಬಿಕಾಸ್ ಫಸ್ಟ್ ಗಾಡಿ ತೊಗೊಂಡಾಗ ಫಸ್ಟ್ ಇಲ್ಲಿಗೆ ಬಂದಿರೋದ್ರಿಂದ. ಸೊ ಇಲ್ಲೊಂದು ಕೈ ಮುಕ್ಕೊಂಡು ಇಲ್ಲಿಂದ ಈಗ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಪೆಟ್ರೋಲ್ ಬೇರೆ ಬ್ಲಿಂಕ್ ಆಗ್ತಿದೆ. ಒಂದು 300 ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಅಲ್ಲಿಂದ ಅವನನ್ನು ಕರ್ಕೊಂಡು ಪ್ರಸನ್ನ ಥಿಯೇಟರ್ ರೈಟ್ ಸೈಡಲ್ಲಿ ಆರ್ಚ್ ಇದೆ. ಸೊ ಆ ಆರ್ಚ್ ಇದೆಯಲ್ಲ, ಅಲ್ಲೇ ಆ ಆರ್ಚ್ ಹತ್ರನೇ ದೇವಸ್ಥಾನ ಇದೆ. ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡಿಸ್ಬೇಕು. ಬಟ್ ಇಲ್ಲಿ ಜಸ್ಟ್ ದೇವ್ರ ಕೈ ಮುಕ್ಕೊಂಡು ಹೋಗೋಣ ಅಂತ ಬಂದಿರೋದು. ಇದೆಲ್ಲ ಮಾಡುತ್ತಾ ಮಗು? ಪರವಾಗಿಲ್ವೇ?
ಸೊ ಈ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂದರೆ ಇದು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಕನ್ನಳ್ಳಿಲಿದೆ. ಕಡಬಗೆರೆಯಿಂದ 6 ಕಿಲೋಮೀಟ್ರು. ಒಳಗಡೆಯಿಂದ ಬಂದರೆ ಈ ಚಂದ್ರಹಳ್ಳಿ ಒಟ್ಟು ಕೈಗುಂಟೆಯಿಂದ ಸ್ಟ್ರೈಟ್ ಒಂದೇ ರೋಡು. ಹಳ್ಳಿಯಲ್ಲಿ ಇರೋದಿದು. ತುಂಬ ಚೆನ್ನಾಗಿದೆ ದೇವಸ್ಥಾನ. ದಾಸೋಹ ಎಲ್ಲ ಇದೆ. ಇಲ್ಲಿ ಡೊನೇಟು ತುಂಬ ಜನ ಮಾಡ್ತಾರೆ, ಅಕ್ಕಿ, ರೇಷನ್ ಅಕ್ಕಿ, ಅದು ಇದು ಅಂತ. ನೋಡಿ ದಾಸೋಹ ಭವನ. ಇಲ್ಲಿ ಊಟ ಮಾಡ್ಕೊಂಡು ಹೋಗಿದ್ವಿ ಅವಾಗ ಒಂದು ಸಲ ಬಂದಾಗ. ಸೊ ಗೈಸ್, ಇಲ್ಲಿ ಜಸ್ಟ್ ಲೈಟಾಗಿ ಪೂಜೆ ಆಯ್ತು ಅಷ್ಟೇ. ಲೈಟಾಗಿ ಅಂದರೆ ಏನು ಪೂಜೆ ಗೀಜೆ ಏನು ಮಾಡಿಸಿಲ್ಲ. ದೇವ್ರ ಕೈ ಮುಕ್ಕೊಂಡು ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬಂದ್ಬಿಟ್ವಿ. ಸೊ ಇವಾಗ ಮಾಗಡಿ ರೋಡಿಂದನೇ ಹೋಗ್ಬೇಕು ವಾಪಸ್ಸು. ಸೊ ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ, ಈ ಗಾಡೀಲಿರೋ ಪ್ರತಿಯೊಂದು ಸ್ಟಿಕ್ಕರು ಗುರು ಹೇಳ್ತಾ ಇಲ್ವಾ, ಪ್ರತಿಯೊಂದು ಸ್ಟಿಕ್ಕರಿಂದೇನು ತುಂಬ ಎಮೋಷನ್ಸ್ ಇದೆ. ಮೊದಲನೇ ಸ್ಟಿಕ್ಕರ್ ಬಗ್ಗೆ ಹೇಳಬೇಕು ಅಂದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಶಿವ. ಇನ್ನು ಈ ಗಾಡಿ ಸೆಕೆಂಡ್ ಸ್ಟಿಕ್ಕರ್ ಕಡೆ ಬರೋದಾದರೆ, CSI ರೈಡರ್ ಅಂತ ಯೂಟ್ಯೂಬ್ ಚಾನಲ್ ಹಾಕ್ಸಿದ್ದೀನಿ. ಸ್ಟಿಕ್ಕರಿಂಗು, ಇನ್ಸ್ಟಾ ಐ ಡಿ ಮತ್ತು ಯೂಟ್ಯೂಬ್ ಐ ಡಿ. ರೋಡು ಸರಿಗಿಲ್ಲ ಇತ್ತು. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ರೀ ಇದು. ತುಂಬ ಪಾಠಗಳು ಕಲಿಸಿದೆ ಗೈಸ್. ಗಾಡಿ ತೊಗೊಂಡು ಸ್ಟಾರ್ಟಿಂಗ್ ಒಂದು 2 months ಪಾಠ ಕಲಿಸಿದೆ. ಅಂದರೆ ನಂಗೆ ಗಾಡಿ ತೊಗೊಂಡಿದ್ದ ತಕ್ಷಣ ಯಾರು ನಮ್ಮೂರು ಅಂತ ಅಂದ್ಕೊಂಡು ಅವರೇ ಹುರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು ಇವ್ರು ಕೇರ್ ಮಾಡಲ್ಲ ಅಂದಾಗ ಅವರೆಲ್ಲ ಕಂಗ್ರ್ಯಾಟ್ಸ್ ಹೇಳಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅಂದಿದ ತಕ್ಷಣ ವೆರಿ ಗುಡ್ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ತುಂಬ ಜನ ಮುಖವಾಡ ಹಾಕ್ಕೊಂಡು ಬದುಕ್ತಾ ಇರೋರನ್ನ ನೋಡಿದೆ. ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗ್ತಿರ್ಬೇಕು ಗೈಸ್ ಜೀವನದಲ್ಲಿ. ಇದೆಲ್ಲ ಆಗಿಲ್ಲ ಅಂದರೆ ಏನು ಹೇಳಿ. ಆ್ಯಂಡ್ ಈ ಸ್ಟಿಕ್ಕರಿಂಗ್ ಆಯಿತು, R15 ಇದು, CSI ರೈಡರ್ ಸ್ಟಿಕ್ಕರಿಂಗ್ ಆಯಿತು, ಶಿವಾದಾಯಿತು. ಇನ್ನು ನೆಕ್ಸ್ಟ್ ಈ ಸ್ಟಿಕ್ಕರಿಂಗ್ ಬಂದು ರೀಸೆಂಟಾಗಿ ಹಾಕ್ಸಿತ್ತು. ಯಾವಾಗ ಅಂದರೆ ಐ ಥಿಂಕ್ 2 months ಆಯಿತು. 2 months ಆಯ್ತು ಅನ್ಕೋತೀನಿ. ತುಂಬ ಎಮೋಷನ್ಸ್ ಇದೆ, ತುಂಬ ಫೀಲಿಂಗ್ಸ್ ಇದೆ ಒಂದೊಂದು ಸ್ಟಿಕ್ಕರ್ ಮೇಲೂ. ಯಾವುದು ಬೇಕಾಬಿಟ್ಟು ಹಾಕ್ಸಿದ್ದು, ಜಾತ್ರೆ ಮಾಡೋಕ್ಕೆ ಹಾಕ್ಸಿದ್ದು ಅಂತೇನಲ್ಲ. ರಾಕಿ, ಒಯ್ ಮತ್ತು ಟೈರಿಗೆ ವೈಟು ಸ್ಟ್ರಿಪ್ಸು ಅವೆಲ್ಲ ಒಟ್ಟಿಗೆ ಹಾಕ್ಸಿದ್ದು. ಇಂದ ಒಂದು ಅರ್ಧ ಗಂಟೆ ಅಷ್ಟೇ ನನ್ನ ಫ್ರೆಂಡ್ ಮನೆ, ರಾಜಾಜಿನಗರ್ ಧೋಬಿಘಾಟ್ ಹತ್ರ ESI ಹಾಸ್ಪಿಟ್ಲ್ ಇದೆಯಲ್ಲ, ಅಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಹೋಗಬೇಕು. ಗಾಡಿ ತೊಗೊಳ್ಬೇಕಾದ್ರೆ ಹೇಳಬೇಕು ಅಂದರೆ, ನಾನು ರಾಕಿ ಅಂತ ಇಡೋಣ ಅಂತ ಮುಂಚೆಯಿಂದನೂ ನನಗೆ ಮೈಂಡಲ್ಲಿತ್ತು. ನೋಡಿದ್ರೆ DV ಬ್ರೋ ಏನು ಮಾಡಿಬಿಟ್ರು, ಅದು ಡುಕಾಟಿ ತೊಗೊಂಡ್ರಲ್ಲ, ಅದಕ್ಕೆ ರಾಕಿ ಅಂತ ಇಟ್ಬಿಟ್ರು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಡುಕಾಟಿ ಅಲ್ಲ, R1. ಅವ್ನು ನಮ್ಮ ಪೆದ್ದ. ಏನಪ್ಪ ಈಗ ನಿಮ್ಮ ಕತೆ? R1 ರಾಕಿ ಅಂತ ಇಕ್ಬಿಟ್ರು. ಅಯ್ಯೋ 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 ಮಹದೇಶ್ವರ, ರಾಕಿ ಅಂತ ಅದಕ್ಕೆ ಇಕ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಾನು ಖುಷಿ ಬೇಜಾರಾದೆ.
ಬಟ್ R1ಗೆ ಇಕ್ಕಿರೋದಕ್ಕೆ ಸ್ವಲ್ಪ ಖುಷಿ ಆಯಿತು, ಬಿಕಾಸ್ ಇದು R1 ಸೆಗ್ಮೆಂಟೇ, R15 R1 ಇದ್ರಪ್ಪ ಗೈಸ್, ಇದು R1 ಮಗ, ಇದು ಲಾಸ್ಟ್ ಮಗ, ಇದು R6 R7 ಎಲ್ಲ ಮೊದಲನೇದು ಎರಡನೇದು ಮಗ, ಇದು ಲಾಸ್ಟ್ ಮಗ. ಇದು ಬರೀ ಇಂಥದೆಯ. ಒಂದು ರೋಡ್ ಮಾಡ್ತಾರೆ, ಒಂದು ವರ್ಷ ತಗೋತಾರೆ ಒಂದು ರೋಡ್ ಮಾಡೋಕ್ಕೆ. ನಮ್ ದೇಶ ಇದು ರೀ, ನಾವು ಕಟ್ಟಿರೋ ದೇಶ ರೀ ಇದು. ನೀನು ಮಿಕ್ಕಂಡಿರಪ್ಪ ನೀನು. ನಯಾರ ಬಂತು, ಇಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕು ಇವಾಗ. ಇಷ್ಟೊಂದು 300 ಹಾಕ್ಸ್ತೀನಿ, ಯಾಕಂದರೆ ಹಾರ ಅದಕ್ಕಿದಕ್ಕೆಲ್ಲ ದುಡ್ಡು ಬೇಕಲ್ಲ. ಅಣ್ಣ 249 ಟೋಲ್ ಗೇಟು ಸ್ಟ್ರೈಟ್ ಹೋದರೆ ಪ್ರಸನ್ನ ಥಿಯೇಟ್ರ್ ಬರುತ್ತೆ. ಸೊ ಅಲ್ಲೇ ಪ್ರಸನ್ನ ಥಿಯೇಟ್ರ್ ಪಕ್ಕನೇ ರೈಟ್ ಸೈಡ್ ಒಂದು ಆರ್ಚ್ ಇದೆ, ಅಲ್ಲೇ ಪೂಜೆ ಮಾಡಿಸೋದು. ಬಟ್ ಇವಾಗ ಧೋಬಿ ಘಾಟಿಗೆ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ನ ಕರ್ಕೊಂಬರೋಕ್ಕೆ ಅಂತ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಹೊಸ್ದಾಗಿ ಮಾಡೋ ರೋಡನ್ನು ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಎಂಟು ವರ್ಷದ ಫ್ರೆಂಡ್ಶಿಪ್ ಮನೆಗೆ ಹೋಗ್ತಾ ಇದ್ದೀನಿ, ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ, ಹರಿಪ್ರಸಾದ್ ಅಂತ. ಸೊ ಗಾಯ್ಸ್, ನನ್ನ ಫ್ರೆಂಡ್ನ ಹಾಕ್ಕೊಂಡೆ ಹರಿ ಅಂತ. ಸೊ ಅವ್ನ ಹಾಕ್ಕೊಂಡು ಇವಾಗ ಸೀದಾ ಪ್ರಸನ್ನ ಥಿಯೇಟ್ರ್ ಹತ್ರ ಹೋಗ್ತಾ ಇದ್ದೀನಿ, ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋ ಗಾಡಿಗೆ. AC ಕಾಲೇಜು. ಟೈಮ್ ಬಂದು 11:05 ಅಷ್ಟೇನಾ? ಅಷ್ಟೇ. 12 ಗಂಟೆ ಆಗಿರುತ್ತೆ ಅಂದ್ಕೊಂಡೆ. ಸೊ ಪರವಾಗಿಲ್ಲ, ಟೈಮ್ 11. ಪೂಜಾರಿ ಇರ್ತಾರೋ ಇರೋಲ್ವೋ ಗೊತ್ತಿಲ್ಲ. ವಾಟ್? ಹೋಗಿ ಹಾರನ್ನೇ ತೊಗೊಂಡಿಲ್ವಲ್ಲ ರೀ. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗು. ಎಲ್ಲಿ ಸಿಗುತ್ತಾ ಹಾರ? ಇದೇ ದೇವಸ್ಥಾನ. ಇಮೋಷನಲ್ ಡ್ಯಾಮೇಜ್. ಇದೇ ಅಣ್ಣ ದೇವಸ್ಥಾನ. ದೇವಸ್ಥಾನ ಎಲ್ಲಿ ಸಿಗುತ್ತೋ? ಬಾಲ್ ಮುಂದೆ ನೋಡೋಣ. ಹಾಂ, ಬಾ ನೋಡೋಣ. ಅಣ್ಣ ಇಲ್ಲಿ ಹಾರ ಎಲ್ಲಿ ಸಿಗುತ್ತೆ? ಗಾಡಿ ಹಾರ ಹೂನಾರ ಎಲ್ಲೂ ಸಿಗಲ್ವಾ? ಇನ್ನೇನು ಮಾಡ್ತೀಯ, ಬಾ ಹೋಗೋಣ. ತಗೊಳ್ಳ ಅಣ್ಣ? 80 ಕೊಡ್ತೀರಾ? 80 ನಾನು ಕೊಡಲ್ಲ. ತಗೋ, ಒಂದು ಮ್ಯಾಚ್ ಬಾಕ್ಸ್ ತಗೋ. ಹಂಗೆ ಮಚ್ಚ, ಇದು ಎಕ್ಸ್ಟ್ರಾ 100 ರೂಪಾಯಿ ಮಾಡ್ತೀನಿ, 101 ರೂಪಾಯಿ ಮಾಡ್ತೀನಿ. 101 ರೂಪಾಯಿ ಕೊಡೋಕೆ ಹೇಳು ಅಕ್ಕ. 152. ಯಾವುದು ಮಾಡಿಸಿದ? ಹೋಯ್ ಗೈಸ್, ಇಲ್ಲೇ ಗೈಸ್ ಪೂಜೆ ಮಾಡಿಸೋದು. ಪೂಜಾರಿ ಇಲ್ವೇನು ಗೊತ್ತಿಲ್ಲ. ಇಲ್ಲಿ ಇದೆಲ್ಲ ಹಿಂಗೆ. ಇಲ್ಲಿ ನೀನು ಇಲ್ಲೆಲ್ಲ ಗುರುವಾರದೊತ್ತು ಬಾ, ಕಾಲಿಡೋಕ್ಕೂ ಜಾಗ ಇರಲ್ಲ.
ಎಲ್ಲ ಒರೆಸ್ತವ್ರಲ್ಲ ರೀ. ಈಗೇನ್ ಮಾಡ್ತಾನೆ ನಿಮ್ ಹೀರೋ? ಗೈಸ್ ಪೂಜೆ ಆಯಿತು, ಪೂಜೆ ಮುಗೀತು. ರಾಘವೇಂದ್ರ ಸ್ವಾಮಿ ಆಶೀರ್ವಾದನೂ ಈ ಗಾಡಿ ಮೇಲಿದೆ ಇವಾಗ. ಯಾಕಕ್ಕ ಡಿಸ್ಟರ್ಬಿಂಗ್ ಮಾಡ್ತೀಯಾ? ನೋಡು ಪೂಜೆ ಮುಗೀತು, ಎಲ್ಲ ಮುಗೀತು. ಈಗ ಮತ್ತೆ ಮಧ್ಯಾಹ್ನ ಕೆಲ್ಸಕ್ಕೆ ಹೊಡೋಗ್ಬೇಕು ಗೈಸ್. 1 o'clock ಆಗಿದೆ. ಸೊ ಅಲ್ಲಿವರೆಗೂ ನನ್ನ ಫ್ರೆಂಡ್ ಮನೇಲಿ ಹೋಗ್ಬಿಟ್ಟಿರ್ತೀನಿ. ಸೊ ಈಗ ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ನೀನೇನು ಹೇಳಿ, ನೀನು ನಮ್ಮ ಸ್ಕೂಲ್ ಹತ್ರ ಕರ್ಕೊಂಡೋಗು. ಯಾವುದೋ ಗೇಟ್ ಇದಾ? ಉಯ್ ಮಚ್ಚ ಮಸ್ತಾಗೋಯ್ತು. ಗೊತ್ತಾ ನಮಗೆ? ಅಫಿಲೇಟೆಡ್ ಟು CBSE. ಉಯ್ ಚೇಂಜ್ ಮಾಡ್ಬಿಟ್ಟಾರಲ್ಲೋ. 830 825 ಇತ್ತು ತಾನೇ. ಅದನ್ನೆಲ್ಲ ಬರೋದು ಕೂತಿರ ನಾನೇನು ಮಾಡಲಿ. 2000 years later. ಬಾಯ್ಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಫ್ರೆಂಡ್ ಮನೇನೂ ಆಯಿತು. ಊಟ ಮಾಡಿಕೊಂಡು ಕೆಲ್ಸಕ್ಕೆ ಜೂಟ್ ಆಗ್ತಾಯಿದ್ದೀನಿ. ಈಗ 4 ಗಂಟೆವರೆಗೂ ಕೆಲಸ ಇದೆ. ಕೆಲಸ ಮುಗಿಸ್ಕೊಂಡು ಸೀದಾ ಮನೆ ಗೈಸ್. ವಾಸವಿ ಕಾಲೇಜ್ ಗೈಸ್ ಲೆಫ್ಟು. ಸೊ ಅಲ್ಲೇ ಎಕ್ಸಾಮ್ ಬರೆಯಕ್ಕೆ ಬರೋದು. ಸೊ ಇಲ್ಲಿಗೆ ಎಕ್ಸಾಮ್ ಬರೆಯಕ್ಕೆ ಬರೋದು. ಇನ್ನು 11 days ಇದೆ. ಜುಲೈ 11th ಇದ್ದ ಎಕ್ಸಾಮು. ಸೊ ಬರೋಣ, ಎಕ್ಸಾಮ್ ಬರೆಯೋಣ, ಪಾಸ್ ಆಗಿ ಹೋಗೋಣ. ಏನೆಲ್ಲ ಸೀನ್ ಇಲ್ಲ ಗೈಸ್, ಪಾಸ್ ಆಗ್ತೀವಿ, ಸ್ಕೋರ್ ಆಗಲ್ಲ ಅಷ್ಟೇ. ಗೈಸ್ ರಿಯಲ್ ಈಸ್ ರೇರ್, ಫೇಕ್ ಈಸ್ ಎವ್ರಿವೇರ್ ಅನ್ನೋ ಹಾಗೆ ಜೀವನದಲ್ಲಿ ತುಂಬ ಜನ ನಾಟಕ ಮಾಡಿಕೊಂಡು ಪಾಠಗಳನ್ನ ಕಳಿಸ್ತಾ ಇರ್ತಾರೆ. ಮನುಷ್ಯರನ್ನ ನಂಬೇಡ್ರಿ, ಮಷೀನ್ಸ್ನ ನಂಬಿ. ಯಾವತ್ತೂ ಮೋಸ ಮಾಡಲ್ಲ. ಈ ವ್ಲಾಗ್ ನಮ್ಮ ತಾಯಿನೂ ನೋಡ್ತಾರೆ, ನಮ್ಮ ತಂದೆನೂ ನೋಡ್ತಾರೆ, ನನ್ನ ತಂಗಿನೂ ನೋಡ್ತಾರೆ. ಒಂದು ಸ್ಕೇರಿ ಥಿಂಗ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಗಾಡಿ ಬದಲು ಬೇರೆ ಗಾಡಿ ಇದ್ದಿದ್ರೆ ಲೈಕ್ NS ಅಥವಾ ಡ್ಯೂಕ್ ಯಾರಾದರೂ ಇಷ್ಟಲ್ಲಿ ಮನೆ ಮುಂದೆ ಪೆಂಡಾಲೇ ಗೈಸ್. ಎಂತೆಂಥ ಸಿಚುವೇಷನಲ್ಲಿ ಕಂಟ್ರೋಲ್ ಮಾಡಿಕೊಂಡು ಕಂಟ್ರೋಲ್ಗೆ ಸಿಕ್ಕಿದೆ ಗೊತ್ತಾ. ಸೂಪರ್ ಬೈಕ್ ಅವರು ಇವಂತರು ಗೈಸ್. ಪಾರ್ಟ್ ಟೈಮ್ ಕೆಲಸ ಮಾಡಿಕೊಂಡು ಈ ಥರ ವ್ಲಾಗ್ಸ್ ಮಾಡಿಕೊಂಡು ಕಾಲೇಜ್ಗೆ ಹೋಗ್ಕೊಂಡು ಯು ಥಿಂಕ್ ಇಸ್ ದಟ್ ಟು ಈಸಿ? ಹ್ಯಾಂಡ್ಸ್ ಅಪ್ ಟು ಯು ಸರ್, ಹ್ಯಾಂಡ್ಸ್ ಅಪ್ ಟು ಯು. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದ್ದಾನಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ.
20 minutes later. ಶೆಡ್ಡಿಗೆ ಹೋಗೋಣ ಬಾ, ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಕರೆದ್ರೆ ಬಂದು ಮುಂದೆ ಜೀವನ ನನಗೆ ಗೇಯ್ಬೇಕು. ಯಾರನ್ನ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಲೇ ಗೇಯ್ಮೆ ಅಂದ್ರೆ ದುಡಿಮೆ ಕಣಯ್ಯ. ಗೈಬೇಕು ಸರ್. A few moments later. ಕೆಲಸ ಮುಗೀತು ಫ್ರೆಂಡ್ಸ್. ಸೊ ಇವಾಗ ಡೈರೆಕ್ಟ್ ಮನೆಗೆ. ನಮ್ಮ ಅಜ್ಜಿಗೆ ನಾವು ಎಲೆ ಅಡಿಕೆ ಬೇಕಂತೆ, ಎಲೆ ಅಡಿಕೆ ತೊಗೊಂಡೋಗೋಣ. A few moments later. ಹಣ ಎಲ್ಲೇ ಇದೆಯಾ? ₹100 ಅಡಿಕೆ, ₹20 ಎಲೆ. ಹಾಂ, ತಗೋ ವೈಸ್ ರಾಘವೇಂದ್ರ ದೇವಸ್ಥಾನದಲ್ಲಿ ಹೊಯ್ಗೆ ಕುಂಕುಮನೇ ಇಡಲಿಲ್ಲ. ಹೇಳಿದ್ದೆ ತಾನೇ, ಎಲ್ಲ ಅದಕ್ಕೂ ಗಾಡಿ ಮೇಲೆ ಹಾಕ್ಸಿರೋ ಪ್ರತಿಯೊಂದು ಸ್ಟಿಕ್ಕರ್ಗೂ ಒಂದೊಂದು ಫೀಲಿಂಗ್ಸ್ ಇದೆ ಅಂತ. ಸೊ ನಾನೇ ಇಟ್ಬಿಟ್ಟೆ ನೋಡಿ. ಸೊ ಗೈಸ್, ನಿಮಗೆ ಆ ರಾಘವೇಂದ್ರ ದೇವಸ್ಥಾನದ ಬಗ್ಗೆ ಹೇಳಿಲ್ಲ. ಸೊ ಪ್ರತಿ ಗುರುವಾರ ಹೋಗ್ತೀನಿ, ಏನೋ ಒಂಥರ ನೆಮ್ಮದಿ ಗೈಸ್ ಅಷ್ಟೇ. ಸೊ ಈಗಿನ ಕಾಲದ ಹುಡುಗರು ಸಿಗರೇಟು, ಎಣ್ಣೆ, ಚಟ, ಅದು ಇದು ಅಂತ ಕಳ್ಕೊತಾರೆ. ಒಂದು ಸಲ ದೇವ್ರ ಜೊತೆ ಬೆರೀರಿ, ಯು ಫೈಂಡ್ ದ ರಿಯಲ್ ಪೀಸ್ ಆಫ್ ಲಿವಿಂಗ್. ಬೇರೆ ಲೆವೆಲ್ ಸುಖ ಆಗೋರು ದೇವ್ರ ಜೊತೆ ಇದ್ದರೆ. ಸೊ ಗೈಸ್, ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ರೈಟ್ ಸೇಫ್. ಯಾರ್ಯಾರು ಇನ್ನೂ ಲೈಕ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಹಂಗೇನಾ, ಓಕೆನಾ? ಸೊ ಸಿಗ್ತೀನಿ ಇನ್ನೊಂದು ವ್ಲಾಗ್ಗೆ. ಟಾಟಾ, ಬಾಯ್ ಬಾಯ್, ಸಿ ಯು. ಅಯ್ಯ ನಿನ್ನ ಮಕ್ಕ ನಾಯಿ ನೆಕ್ಕ ಆ ಒಂದ್ಸಲ ಎರಡು ಸಲ ತಗೋ ಹೋಗಿ ಬರ್ತೀನಿ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹೆಂಗೆಂಗೋ ಆಗ್ಬಿಟ್ಟೈತೆ ಅಷ್ಟೇ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.